ಎಲ್ಲರಿಗೂ ನಮಸ್ಕಾರ. ಇನ್ನೇನು ಹಬ್ಬ ಹತ್ರ ಬಂದು ದಸರಾ ಹಬ್ಬ ದೀಪಾವಳಿ ಹಬ್ಬಕ್ಕೆ ನೀವು ಕರ್ಜಿಕಾಯಿ ಮಾಡ್ಕೋಬಹುದು. ಹೆಂಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ ಬೆಲ್ಲ. ಇದು ಆರ್ಗಾನಿಕ್ ಬೆಲ್ಲ ತೊಗೊಂಡಿನಿ, ಅದು ಭಾಳ ಒಳ್ಳೇದು ಹೆಲ್ತಿಗೆ. ಮತ್ತು ಪುಟಾಣಿ, ಇದು ಕಡಲೆ ಪಪ್ಪು ಅಂತಿರಲ್ಲ ಅದು, ಮತ್ತು ಒಂದು 7-8 ಏಲಕ್ಕಿ ಮತ್ತು ಒಣ ಕೊಬ್ಬರಿ ತುರಿನ ಇಟ್ಕೊಂಡಿನಿ. ಈಗ ನಾನು ಏಲಕ್ಕಿನ ಜಜ್ಜಾಕತ್ತೀನಿ. ನೋಡ್ಬೋದು ಹೆಂಗೆ ಮಾಡೋದು ಅನ್ನೋದನ್ನು ಪೂರ್ತಿಯಾಗಿ ತೋರಿಸೀನಿ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಹೆಂಗೆ ಮಾಡೋದು ಅನ್ನೋದು ಗೊತ್ತಾಗ್ತೈತಿ. ಹೊಸದಾಗಿ ಯಾರಾದರೂ ಫಸ್ಟ್ ಟೈಮ್ ಮಾಡ್ತಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಹೀಗಾಗಿ ನೋಡ್ಬೋದು ಈಗ ನಾನು ಏಲಕ್ಕಿನೆಲ್ಲ ಕುಟ್ಕೊಳಕತ್ತೀನಿ. ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಅಂದರೆ ಈಸಿ ಆಗಿಬಿಡ್ತೈತಿ ನಿಮ್ಗೆ ರೆಡಿ ಮಾಡ್ಕೊಂಡ್ರಿ ಅಂದ್ರೆ. ಈಗ ನೋಡ್ರಿ ಏಲಕ್ಕಿನೆಲ್ಲ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡೇನಿ. ಇಲ್ಲಿ ನೋಡ್ರಿ ಒಣ ಕೊಬ್ಬರಿ ತುರಿ ಮತ್ತು ಬೆಲ್ಲ. ಒಣ ಕೊಬ್ಬರಿ ತುರಿ ಎಷ್ಟು ತೊಗೊಂಡೇನಿ, 1 ಬಟ್ಲ ತೊಗೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾನು ಬೆಲ್ಲ ತೊಗೊಂಡಿನಿ. ಸ್ವೀಟ್ ಇಷ್ಟಪಡೋದಾದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಇಷ್ಟಾದರೆ ಕರೆಕ್ಟ್ ಆಗುತ್ತೆ. ನೋಡ್ಬೋದು ಈಗ ನಾನು ಪುಟಾಣಿನ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡೇನಿ. ಒಂದು ಪರಾತದಾಗ ನಾನು ಆ ಪುಡಿನ ಹಾಕ್ಕೊಂಡೇನಿ. ಇದು ಪುಟಾಣಿ ಪುಡಿ. ಸಣ್ಣಗೆ ಪುಡಿ ಮಾಡ್ಕೊಳ್ರಿ. ನಿಮಗೆ ಇಷ್ಟ ಇತ್ತಂದರೆ ಇದ್ರೊಳಗೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಅಂದ್ರೆ ಡ್ರೈ ಫ್ರೂಟ್ಸ್ ಪುಡಿನ ಹಾಕ್ಕೋಬೋದು. ಇಲ್ಲ ಅಂತಂದ್ರೆ ಇಷ್ಟ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ನಾನೇನು ಹಾಕ್ಕೊಂಡಿಲ್ಲ. ನೋಡ್ರಿ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡೀನಿ ಮತ್ತು ಒಣ ಕೊಬ್ಬರಿ ತುರಿನ ಇಟ್ಕೊಂಡಿದ್ನೆಲ್ಲ ಬಟ್ಲದಾಗ ರೆಡಿ ಮಾಡಿ ಅದನ್ನು ಹಾಕ್ಕೊಂಡೀನಿ. ನೋಡ್ಬೋದು ಮತ್ತು ಬೆಲ್ಲನೂ ಹಾಕ್ಕೊಳ್ತೇನೆ. ನೋಡ್ಬೋದು ಈಗ ಇದು ಆರ್ಗಾನಿಕ್ ಬೆಲ್ಲ ತೊಗೊಂಡಿನಿ ನಾನು. ಇದು ಭಾಳ ಮಸ್ತ್ ಇರ್ತೈತಿ ಟೇಸ್ಟು, ಮತ್ತು ಇದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರ್ತೈತಿ. ಇನ್ನೊಂದು ನೀವು ವೈಟ್ ತೊಗೊಂಡ್ರಿ ಅಂದ್ರೆ ಸ್ವಲ್ಪ ಉಪ್ಪು ಮಿಶ್ರಿತ ಇರುತ್ತೆ ಅಂತಲೇ ಹೇಳ್ಬೋದು. ಅದ್ರ ಸಂಬಂಧ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡಿರಿ. ಈಗ ನೋಡ್ರಿ ಬೆಲ್ಲನ ಹಾಕ್ಕೊತೀನಿ ನಾನು. ಇಷ್ಟು ಬೆಲ್ಲ ಆದ್ರೆ ಸಾಕಾಗ್ತೈತಿ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೆಲ್ಲ ಸ್ವಲ್ಪ ನೋಡ್ರಿ ತುರಿದು ನೀವು ಇಟ್ಕೊಂಡ್ರಿ ಅಂದ್ರೆ ಈಸಿ ಆಗ್ತೈತಿ ಕಲ್ಸಾಕ. ನೋಡ್ಬೋದು ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ಚಲೋ ಹೊತ್ನಾಗ. ಈ ಥರ ಕೈಯಿಂದ ನೋಡ್ರಿ ನಾನು ಮಾಡಿ ತೋರ್ಸಕತ್ತೇನಲ್ಲ ಈ ಥರ. ಇದನ್ನು ರೆಡಿ ಮಾಡಿ ಇಟ್ಕೊಂಡೇವೀಗ. ಈಗ ಸ್ವಲ್ಪ ಪ್ಯಾನ್ ಇಟ್ಕೊಂಡು ಈ ಬಿಳಿ ಎಳ್ಳು ಇರ್ತಾವಲ್ಲ ಅವನ್ನ ಹುರ್ಕೊಂಡೇನಿ. ಭಾಳಷ್ಟೇನು ಬೇಡ, ಸ್ವಲ್ಪ 1-2 ನಿಮಿಷ ಇದನ್ನ ಹುರ್ಕೊಂಡ್ರೆ ಸಾಕಾಗ್ತೈತಿ. ಈಗ ನೋಡ್ರಿ ಮಿಕ್ಸರ್ ಜಾರ್ನಾಗ ನಾನು ಆಗಲ್ಲಿ ಮಿಕ್ಸ್ ಮಾಡಿದ್ನೆಲ್ಲ ಎಲ್ಲನೂ ಹಾಕ್ಕೊಂಡು ಪುಡಿ ಮಾಡ್ಕೊಳೋಣ. ಈಗ ಪುಡಿ ಮಾಡಿ ರೆಡಿ ಮಾಡಿಕೊಂಡೆ. ಈಗ ಪ್ಲೇಟಿಗೆ ತೆಗೆದಿಟ್ಕೊಳೋಣ. ಈಗ ನೋಡ್ರಿ ಇಷ್ಟಾದ್ರೆ ಸಾಕು. ಈಗ ಪುಡಿ ರೆಡಿ ಆಯಿತು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಹೊಸ ವಿಡಿಯೋಸು ನಿಮಗೆಲ್ಲ ಬಂದು ಮುಟ್ತಾವು, ನೀವು ನೋಡ್ಬೋದು. ಈಗ ನಾನು ಎಲ್ಲನೂ ಹಂಗನ ಒಂದು ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಪರಾತದಾಗ ಹಾಕ್ಕೊಂಡೆ ನೋಡ್ಬೋದು. ಇದಕ್ಕೆ ನಾನು ಈಗ ಹುರಿದಿಟ್ಕೊಂಡಿದ್ದ ಎಳ್ಳನ್ನು ಹಾಕ್ಕೊಳಕತ್ತೀನಿ, ಬಿಳಿ ಎಳ್ಳನ್ನು. ಇದು ಎಷ್ಟು ಜಾಸ್ತಿ ಹಾಕ್ಕೊಂತೀರ ಅಷ್ಟು ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಳೋಣಂತ. ಕರ್ಜಿಕಾಯಿ ಒಳಗಡೆ ನಾವು ತುಂಬಾಕ ಇದನ್ನು ರೆಡಿ ಮಾಡ್ಕೊಂಡ್ವಿ. ಈಗ ಹಿಟ್ಟು ರೆಡಿ ಮಾಡ್ಕೋಬೇಕು. ಮುಂದೆ ನೋಡ್ತಾ ಹೋಗ್ರಿ ಪೂರ್ತಿಯಾಗಿ ವಿಡಿಯೋನ. ಈಗ ಮೈದಾ ಹಿಟ್ಟು ತೊಗೊಂಡಿನಿ ನೋಡ್ಬೋದು. ಈಗ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅತಿ ಗಟ್ಟಿನೂ ಕಲಿಸ್ಕೋಬಾರ್ದು, ಅತಿ ಮೆತ್ತಗೂ ಕಲಿಸ್ಕೋಬಾರ್ದು. ಒಂದು ಮೀಡಿಯಮ್ ಅದಕ್ಕೆ ನಾನು ತೋರಿಸ್ತೀನಿ ನೋಡ್ರಿ. ಈಗ ಅಷ್ಟು ಆದ್ರೆ ಸಾಕಾಗುತ್ತೆ. ಈಗ ನೋಡ್ರಿ ಚಿಟಿಕೆ ಉಪ್ಪು ಮಿಕ್ಸ್ ಮಾಡ್ಕೊಳೋಣ ಮೊದಲು ಇದನ್ನ. ಆಮೇಲೆ ಸ್ವಲ್ಪ ಒಮ್ಮೆಗೆ ನೀರು ಹಾಕ್ಕೋಬೇಡ್ರಿ, ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ತಾ ಹೋಗಬೇಕು.
ನೋಡಿರಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ಥರ ಚಲೋತ್ನಾಗಿ ಕಲಿಸಿ ರೆಡಿ ಮಾಡಿಟ್ಕೋಬೇಕು. ಇದು ಒಂದು 15 ನಿಮಿಷ ನಾವು ನೆನೆಯಾಕೆ ಬಿಡಬೇಕಷ್ಟೆ, ಭಾಳ ತನ ಏನು ನೆನೆಯೋದು ಅವಶ್ಯಕತೆ ಇರೋದಿಲ್ಲ. ಈಗ ನೀರು ಸ್ವಲ್ಪ ಹಾಕಿ ಈಗ ಕಲಿಸ್ತಾ ಹೊಂಟೀನಿ ನಾನು. ಇದಕ್ಕೆ ಕಲಿಸಿದ ಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ನಾವು ಇದನ್ನ ಮುಚ್ಚಿಡಬೇಕು, ಒಣಗಬಾರ್ದು. ಅದ್ರ ಸಂಬಂಧ ಮುಚ್ಚಿಡ್ಬೇಕು. ಇದನ್ನ ಒಂದು 15 ನಿಮಿಷ ಬಿಟ್ಟಾದಮೇಲೆ ನಾನೀಗ ತೆಗೆದು ಈಗ ನೋಡ್ಬೋದು ಉಳ್ಳಿ ಮಾಡ್ಕೊಳಕತ್ತೀನಿ. ನಿಮಗೆ ಎಷ್ಟು ಸೈಜು ಬೇಕು ನೀವು ಆ ಥರ ಹಿಟ್ಟು ತೊಗೋಬೇಕಾಗುತ್ತಾ. ಈಗ ಮೊದಲು ಮಿಕ್ಸ್ ಮಾಡಿದ ನೋಡ್ಬೋದು. ಇದನ್ನ ಕಣಕ ನಾವು ರೆಡಿ ಮಾಡೀವಿ. ಇದು ಹೂರ್ಣ ಒಳಗಡೆ ತುಂಬಕ್ಕಂತ ಹೇಳಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಸಣ್ಣ ಸೈಜ್ ಬೇಕು ಅಂದ್ರೆ ನೀವು ಸ್ವಲ್ಪ ಹಿಟ್ಟು ತೊಗೊಂಡು ಲಟ್ಸ್ಕೋಬೋದು. ಈಗ ನಾನು ಇದು ನೋಡ್ರಿ 15 ನಿಮಿಷ ನೆಂದೈತಿ. ಈಗ ಇಷ್ಟ ಆದ್ರೆ ಸಾಕು. ನೋಡ್ಬೋದು ಮೆತ್ತಗೂ ಇಲ್ಲ ಗಟ್ಟಿನೂ ಇಲ್ಲ, ಈ ಥರ ಇರಬೇಕು ಹಿಟ್ಟು. ಈಗ ಸಣ್ಣ ಸಣ್ಣ ಉಳ್ಳಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗ್ತೈತಿ. ಹೀಗಾಗಿ ಇದನ್ನು ಇಬ್ಬರು ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕಂತಂದ್ರೆ ಒಬ್ರಿಗೆ ಆಗೋದಿಲ್ಲ. ಒಬ್ಬರು ಲಟ್ಟಿಸ್ಕೊಟ್ರೆ ಒಬ್ಬರು ತುಂಬಿ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆ ಕಾಯಕ್ಕಿಟ್ಟು ನಾವು ಆಗಲೇ ಕರಿಬೋದು. ಒಬ್ರಿಗಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ಈಗ ನೋಡ್ರಿ ಲಟ್ಸಾಕತ್ತೀನಿ. ಇಷ್ಟು ಸಣ್ಣದಾಗಿ ನಾನು ಮಾಡ್ಕೊಂಡೀನಿ, ಸಾಕು. ಇಷ್ಟ ಅಂತಂದ್ರೆ ಈಗ ಈ ಥರ ಲಟ್ಸ್ಕೊತ ಹೋಗಬೇಕು. ಪೂರಿ ಯಾವ ಥರ ಲಟ್ಟಿಸ್ತಿರಲ್ಲ ಅದೇ ಥರ ಒಂದು ಸ್ವಲ್ಪ ಈ ಥರ ಶೇಪ್ ಕೊಡಬೇಕು. ರೌಂಡ್ ಆಗಬಾರ್ದಿದ್ದು. ಈ ಥರ ನೋಡ್ಬೋದು. ಕರ್ಚಿಕಾಯಿ ಯಾವ ಥರ ಇರ್ತಾವೋ ಆ ಥರ ಶೇಪ್ನಾಗ ನಾವು ಇದನ್ನ ರೆಡಿ ಮಾಡಿ ಇಟ್ಕೋಬೇಕು ಎಲೆಗಳನ್ನು. ನೋಡ್ರಿ ಈ ಥರ ನಾನು ಎಲೆ ಲಟ್ಟಿಸಿಟ್ಕೊಂಡೀನಿ. ಈ ಥರ ಹೂರ್ಣನ ತುಂಬಾಕತ್ತೀನಿ. ಸುತ್ತಲೂ ನಾನು ನೀರು ಹಚ್ಕೊಂಡಿದ್ದೆ. ಈ ಥರ ಕವರ್ ಮಾಡಬೇಕು. ಎಲ್ಲನೂ ಕರೆಕ್ಟಾಗಿ ಗಟ್ಟಿಯಾಗಿ ಒತ್ತಬೇಕು. ಇಲ್ಲ ಅಂತಂದ್ರೆ ಹೊರಗಡೆ ಬಂತು ಅಂದರೆ ಎಣ್ಣೆ ಒಳಗೆಲ್ಲ ಬಿಟ್ಕೊತತಿ. ಅದ್ರ ಸಂಬಂಧ ಹಿಟ್ಟು ಹಚ್ಚಿ ಈ ಥರ ಕರೆಕ್ಟಾಗಿ ನಾವು ಇದನ್ನು ಕವರ್ ಮಾಡಬೇಕು. ಎಲ್ಲನೂ ಬಿಚ್ಚಲಿಲ್ಲಂಗೆ ನೋಡ್ಕೋಬೇಕು. ಇದನ್ನ ಕರೆಕ್ಟಾಗಿ ಮಾಡಿಕೊಂಡು ಇದೇ ಥರನ ಎಲ್ಲನೂ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊತೀನಿ ನಾನೀಗ. ನಾವು ಒಂದು ಮಾತ್ರ ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು ಈಗ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಎಣ್ಣೆ ಕಾಯಕ್ಕಿಟ್ಟೇವಿ. ಈಗ ಕರಿಯೋದಷ್ಟ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ನೋಡ್ರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೇವಿ. ಎಣ್ಣೆ ಕಾಯಕ್ಕಿಟ್ಟೇವಿ. ಚಲೋತ್ನಾಗ ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿಂದ ಒಂದೊಂದಾಗಿ ನಾವು ಹಾಕ್ಕೊಂಡು ಕರ್ಕೋಬೇಕು. ಒಂದು 2-3 ಹಾಕಿದ್ರೆ ಸಾಕು. ಯಾಕಂದ್ರೆ ಸಣ್ಣದೈತಿ ಬಾಳ್ಗಿ. ನಿಮ್ಮ ದೊಡ್ಡದಿತ್ತು ಅಂದ್ರೆ ನೀವು 5-6 ಹಾಕ್ಕೊಂಡು ಒಮ್ಮೆಗೆ ಕರಿಬೋದು. ಇದನ್ನು ಹಾಕಿದ ತಕ್ಷಣ ನೀವು ಹೊಳ್ಳಿಸಿ ಹಾಕಬಾರ್ದು. ಒಂದು ಸ್ವಲ್ಪ ಹೊತ್ತು ಅದು ಒಂದು ಸೈಡ್ ಬೇಯಲಿ. ಆಮೇಲೆ ಈ ಥರ ನಾವು ಹೊಳ್ಳಿಸಿ ಹಾಕ್ಕೊಂಡು ಕೆಂಪಾಗೋವರೆಗೂ ನಾವು ಇದನ್ನು ಕರಿಬೇಕು ಎಣ್ಣೆ ಒಳಗೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಂದ್ರೆ ಗರಿ ಗರಿಯಾಗಿ ಬರ್ತಾವೆ, ಇಲ್ಲಾಂದ್ರೆ ಗರಿ ಗರಿಯಾಗಿ ಬರೋದಿಲ್ಲ. ಅದ್ರ ಸಂಬಂಧ ಈ ಥರ ಹಬ್ಬ ಇದ್ದಾಗ ಈ ಥರ ಕರ್ಚಿಕಾಯಿ ಮಾಡಿಟ್ರೆ ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ. ಚಕ್ಲಿ ಕರ್ಚಿಕಾಯಿ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಚಕ್ಲಿ ರೆಸಿಪಿನೂ ಕೂಡ ನಾನು ಮಾಡೀನಿ. ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ. ಚಕ್ಲಿ ಕೂಡ ನಾವು ಆರಾಮ್ಸೆ ಮಾಡ್ಕೋಬೋದು ಮನ್ಯಾಗ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ನಾವು ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಈಗ ನೋಡ್ರಿ ಕಲರ್ ಚೇಂಜ್ ಆಗಕತ್ತಾವು. ಇದೇ ಥರ ಇನ್ನೊಂದು ಸ್ವಲ್ಪ ಕಲರ್ ಬರಬೇಕದು. ಈಗ ನೋಡ್ರಿ ಎಷ್ಟು ಕಲರ್ ಚೇಂಜ್ ಆಗ್ಯಾವು. ಈ ಥರ ಆದ್ರೆ ಗರಿ ಗರಿಯಾಗಿ ಬರ್ತಾವು ಕರ್ಚಿಕಾಯಿ. ಹೀಗಾಗಿ ಇದೇ ಥರ ನಾವು ಎಲ್ಲನೂ ಕರಿದು ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಡಬ್ಬದಾಗ ಹಾಕಿ ಇಟ್ಕೊಂಡು ನಾವು ಉಪಯೋಗಿಸ್ಬೋದು. ಯಾಕಂತಂದ್ರೆ ಮೆತ್ತಗಾಗ್ತಾವೆ. ಇಲ್ಲ ಅಂತಂದ್ರೆ ಅದ್ರ ಸಂಬಂಧ ಪ್ಲಾಸ್ಟಿಕ್ ಡಬ್ಬದೊಳಗೆ ನೀವು ಹಾಕಿ ಇಟ್ಕೊಂಡು ನೀವು 1 ತಿಂಗಳವರೆಗೂ ನಾವು ಉಪಯೋಗಿಸ್ಬೋದು ಇದನ್ನ ಕರ್ಚಿಕಾಯಿನ. ಇದ್ರ ಜೋಡಿ ನಾವು ಚಕ್ಲಿ ಕೂಡ ಮಾಡಿಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ, ಈ ಕರ್ಚಿಕಾಯಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ
ಶೇರ್ ಮಾಡಿರಿ ವಿಡಿಯೋಸ್ನ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬೇರೆ ಬೇರೆ ರೆಸಿಪೀಸ್ ಕೂಡ ಮಾಡೀನಿ, ಅವನು ಕೂಡ ನೋಡಿರಿ ಅಂತ ಹೇಳ್ತೀನಿ. ಈ ರೆಸಿಪಿನ ಟ್ರೈ ಮಾಡಿರಿ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳ್ತೀನಿ. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.